ಓಕೆ, ಪ್ರೈಸಿಂಗ್ ಬಗ್ಗೆ ಮಾತಾಡ್ಬಿಡ್ತೀನಿ. ಶಾಪ್ನ ಬಂದ್ಬಿಟ್ಟು ನಾನು ಹೇಳಿರೋದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ 2 lakhs ಇಂದ 2.5 lakhs ಅಲ್ಲಿ ಓಪನ್ ಮಾಡೋದು ಹೇಗೆ ಅಂತ. ಅದು ನಾನು ಅಡ್ವಾನ್ಸ್ ಲೆಕ್ಕ ಇಟ್ಕೊಂಡು ಮಾಡಿಲ್ಲ ಬ್ರೋ. ಅಡ್ವಾನ್ಸ್ ಬಿಟ್ಟು ಖಾಲಿ ಜಾಗ ಏನಿರುತ್ತಲ್ಲ ಅದನ್ನ ಲೆಕ್ಕ ಇಟ್ಟು ಅಷ್ಟೇ ನಾನು ಹೇಳಿರೋದು. ಶಾಪ್ ಅಡ್ವಾನ್ಸು ಸೇರಿಸಿ ಲೆಕ್ಕ ಹಾಕಕ್ಕೆ ಹೋಗ್ಬೇಡಿ. ಇವಾಗ ಬಜೆಟ್ನ ಫಿಕ್ಸ್ ಮಾಡ್ತೀನಿ ಬ್ರೋ. ಬಜೆಟ್ ಬಂದು ಲಾಸ್ಟ್ ಟೈಮೇ ಹೇಳಿದ್ದೀನಿ 2 ಲಕ್ಷದಿಂದ 2.5 ಲಕ್ಷ ಅಂತ ಹೇಳಿದ್ದೀನಿ. ನಾನು 2.5 lakhsಗೆ ಫಿಕ್ಸ್ ಮಾಡ್ತೀನಿ ಬ್ರೋ. ಓಕೆ, ನಾವು 2.5 lakhsಲ್ಲಿ ನೀವು ಹೆಂಗೆ ಶಾಪ್ ಓಪನ್ ಮಾಡೋದ್ರು ಅನ್ನೋದ್ರ ಬಗ್ಗೆನೇ ಈ ಫುಲ್ ವಿಡಿಯೋನೂ ಇರುತ್ತೆ. ಓಕೆ ಗೈಸ್, ಮತ್ತು ಇನ್ನೊಂದು ಹೇಳಬೇಕಿತ್ತು ನಿಮಗೆ, ತುಂಬಾ ಇಂಪಾರ್ಟೆಂಟ್ ಅದು. ದಯವಿಟ್ಟು ಯಾವುದನ್ನು ಮಿಸ್ ಮಾಡಿದ್ರು ಅದನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಶಾಪ್ ಓಪನ್ ಮಾಡೋ ಡ್ರೀಮಲ್ಲಿ ತುಂಬಾ ದೊಡ್ಡ ತೊಂದರೆ ಆಗಿರುತ್ತೆ. ಅದೇನಪ್ಪ ಅಂದರೆ ಶಾಪ್ ಅರೇಂಜ್ಮೆಂಟು. ನೀವು ಶಾಪಿಗೆ ಎಷ್ಟು ಬೆಸ್ಟಾಗಿ ಅರೇಂಜ್ ಮಾಡ್ತಿರೋ ಅದನ್ನು ನೋಡಿನೇ ಕಸ್ಟಮರ್ಸ್ ತೊಗೊತಾರೆ. ನಿಮಗೆ ಬಟ್ಟೆ ಮಡ್ಚಕ್ಕೆ ಬರೋದಿಲ್ಲ ಅಂದರೆ ಖಂಡಿತ ಅಲ್ಲಿ ಬೆಸ್ಟು ನಿಮ್ಮ ಬಟ್ಟೆ ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ರು ಅಲ್ಲಿ ಕಸ್ಟಮರ್ಸ್ ಬಂದು ತೊಗೊಳಲ್ಲ. ಬೇರೆ ಶಾಪಲ್ಲಿ ಹೋಗಿ ವೇಕೆನ್ಸಿ ಇದೆ ಅಂತ ಕೇಳಿ ಖಂಡಿತ ಎಲ್ಲ ಬಟ್ಟೆ ಅಂಗಡಿಯಲ್ಲೂ ಕೆಲಸ ಇದ್ದೇ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವ್ರು ಎಷ್ಟಕ್ಕೆ ಸಂಬಳ ಕಮ್ಮಿ ಕೊಟ್ಟರು ತೊಂದರೆ ಇಲ್ಲ ಅಂದ್ಬಿಟ್ಟು 1 ತಿಂಗಳಿಂದ 2 ತಿಂಗಳವರೆಗೂ ಕೆಲಸ ಮಾಡಿ. ಅವ್ರು ತುಂಬಾನೇ ಹಾರ್ಡ್ ವರ್ಕ್ ಹಾಕಿ ನಿಮಗೆ ಆ ಕೆಲಸ ಪೂರ್ತಿನೂ ಕಲ್ತ್ಕೋಬೇಕು ಹುಡುಗ ಅಂದ್ಬಿಟ್ಟು ತುಂಬಾನೇ ಕೆಲಸ ಹೇಳ್ಕೊಡ್ತಾರೆ. ಅದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಇರುತ್ತೆ. ನಿಮ್ಗೆ ಶಾಪ್ ಓಪನ್ ಮಾಡೋದಕ್ಕೆ ನಿಮ್ಗೆ 1 ಮಂತ್ ವರ್ಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬಾರ್ಗಿಂಗ್ ಬರುತ್ತೆ. ಪ್ರೈಸಿಂಗ್ ಸೆಟ್ ಮಾಡೋದ್ರ ಬಗ್ಗೆ ಗೊತ್ತಾಗುತ್ತೆ, ಬಾರ್ಗಿಂಗ್ ಮಾಡೋದು ಬರುತ್ತೆ, ಪ್ಲಸ್ ಅರೇಂಜ್ಮೆಂಟ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಅಷ್ಟು ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಅದು ನಿಮ್ಗೆ ತುಂಬಾನೇ ಬೆನಿಫಿಟ್ ಇರುತ್ತೆ. ಯಾರನ್ನ ಮಿಸ್ ಮಾಡಿದ್ರು ದಯವಿಟ್ಟು ಈ ಪಾಯಿಂಟ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟು. ನಾ ಇಷ್ಟು ಹೇಳಿದ್ರಿಂದ ಇದೇನೆ ತುಂಬಾ ಇಂಪಾರ್ಟೆಂಟ್ ಇರೋದು. ನೀವು ಎಷ್ಟಕ್ಕೆ ಬೆಸ್ಟಾಗಿ ಅರೇಂಜ್ ಮಾಡ್ತಿರೋ ಅಷ್ಟಕ್ಕಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವಾಗ ನಾದ್ರ ಸ್ಟಾಕ್ ಇರೋದೇ ಕಮ್ಮಿ, ಅದಕ್ಕೆ ಕಲರ್ಸ್ ಎಲ್ಲಾನು ವಿಸಿಬಲ್ ಆಗಿ ಶೋ ಅಪ್ ಆಗುತ್ತೆ. ಅದೇನೇ ಇಲ್ಲಿ ನೋಡಿ, ಈ ಥರ ನಾರ್ಮಲ್ ಆಗಿ ಬಟ್ಟೆ ಮಡ್ಚಕ್ಕೆ ಇಡದೆ ಇಲ್ಲ ನಾರ್ಮಲ್ ಆಗಿ ಮಡ್ಚತೇನೆ ಸುಮ್ಮನೆ ಮಡ್ಚಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ನಿಮ್ಗೊಂದು ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ದಯವಿಟ್ಟು ನೀವು ವರ್ಕಿಗೆ ಹೋಗಿ ಒಂದು 15 to 20 ಡೇಸ್ವರೆಗೂ ವರ್ಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ಇನ್ನೊಂದು, ನನ್ನ ಶಾಪಲ್ಲಿ ವೇಕೆನ್ಸಿ ಇದೆ. ನೀವು ಯಾರು ಬಂದು ವರ್ಕ್ ಮಾಡೋದಾರು ಓಕೆ, ನಾನು ಸಪೋರ್ಟ್ ಮಾಡ್ತೀನಿ. ಸ್ಯಾಲ್ರಿ ಬೆಸ್ಟ್ ಸ್ಯಾಲ್ರಿನೇ ಮಾಡ್ಕೊಡ್ತೀನಿ. ಪ್ಲಸ್ ಇನ್ನು ಫುಲ್ ಕಂಟಿನ್ಯೂ ಮಾಡ್ತೀನಿ. ಪರ್ಮನೆಂಟ್ ವರ್ಕ್ ಮಾಡ್ತೀರಂದ್ರೆ ಅವ್ರಿಗೊಂದು ಆಫರ್ ಕೊಡ್ತೀನಿ ನೋಡಿ. 5 years ನೀವು ವರ್ಕ್ ಮಾಡಿದ್ರೆ ಸ್ಯಾಲ್ರಿ ಜೊತೆಗೆ ನೀವು ಕೆಲಸ ಬಿಡೋ ಟೈಮಲ್ಲಿ 50,000 ರೂಪಾಯಿ ಕೈ ಕ್ಯಾಶ್ ಕೊಟ್ಟು ಕಳಿಸ್ತೀವಿ ಬ್ರೋ. ನೀವು 10 ವರ್ಷ ಕೆಲಸ ಮಾಡಿರ್ತೀರ ಅಂದರೆ ಒಂದು ಶಾಪ್ನೇ ನಿಮ್ಗಂತ ಮಾಡಿಕೊಟ್ಬಿಡ್ತೀವಿ ಬ್ರೋ. ಮತ್ತು ಇವಾಗ ನೆಕ್ಸ್ಟು ಫಸ್ಟ್ ಪಾಯಿಂಟಿಗೆ ಬಂದ್ಬಿಡೋಣ. ನೀವು ಶಾಪ್ ಏನಂದರೆ ಇದು 2.5 lakhs ಅಡ್ವಾನ್ಸ್ನ ಬಿಟ್ಟು, ಇವಾಗ 1 ಲಕ್ಷ ಅಡ್ವಾನ್ಸ್ ಇದೆ ಅಂದರೆ ಆ ಅಡ್ವಾನ್ಸ್ನ ಬಿಟ್ಟು ನೀವೇನಾದ್ರು 2.5 lakhsನ ಸಾಲ ತೊಗೊಳ್ಳೋದಾ, ಲೋನ್ಗಿನ್ ತೊಗೊಳ್ಳೋದಾ, ಆ ಲೋನ್ ಅಮೌಂಟ್ನ ಬರ್ತಾ ಸೇಲ್ಸಲ್ಲಿ ಅದರಲ್ಲಿ ಕ್ಲಿಯರ್ ಮಾಡ್ತಾ ಹೋಗೋಣ, ಆ ಥರ ಮಾಡೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ನೋಡಬೇಡಿ, ಇಲ್ಲೇ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬಿಡಿ. ಲೋನ್ ತೊಗೊಂಡು ಶಾಪ್ನ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಕಷ್ಟ. ಆ ಸಾಲ ಕಟ್ಟೋದಕ್ಕೆ ಅದ್ರ ಬಡ್ಡಿ ಸೇರಿಸಿ ಕಟ್ತಿರ್ತೀರ, ಆ ಸಾಲ ಕಟ್ಟೋದಕ್ಕೆ ಮತ್ತೆ ಇನ್ನೊಂದು ಕಡೆ ಸಾಲ, ಈ 2 ಸಾಲ ತೀರ್ಸೋದಕ್ಕೋಸ್ಕರ ಇನ್ನೊಂದು 2 ಕಡೆ ಸಾಲ ತೊಗೋತೀರಾ. ಮತ್ತು ಈ 4 ಬಡ್ಡಿನೂ ಕಟ್ಕೊಂಡು ಮತ್ತೆ ಇದ್ರದ್ದು ಒಂದು ಕಡೆ ಎಲ್ಲರೂ ದೊಡ್ಡದಾಗಿ ತೊಗೋಣ ಅಂತ ದೊಡ್ಡದಾಗಿ ತೊಗೊಂಡು ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಲೋನ್ ತೊಗೊಂಡು ಶಾಪ್ ಓಪನ್ ಮಾಡೋಕ್ಕೆ ಹೋಗಬೇಡಿ, ತಿಳಿಸ್ತಿದ್ದೀನಿ. ಮತ್ತು ಜಾಯಿಂಟಲ್ಲಿ ಪಾರ್ಟ್ನರ್ ಆಗಿ ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ, ಅದರಿಂದ ಏನೇನೆಲ್ಲ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬ್ರೋ. ಅದ್ರ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂದರೆ, ಇವಾಗ ಶಾಪು ಅಡ್ವಾನ್ಸ್ ಬಂದು 1 lakh ಇದೆ ಅಂತ ಅಂದ್ಕೊಳ್ಳಿ. ಶಾಪ್ ಬಜೆಟ್ಟು ಕಂಪ್ಲೀಟ್ ಓಪನ್ ಮಾಡೋದಕ್ಕೆ 2.5 lakhs ಇದೆ ಕೈಯಲ್ಲಿ. 2 ಸೇರಿಸಿ 3,50,000 ಬರುತ್ತೆ. 3,50,000 ಎಲ್ಲ ಅಡ್ವಾನ್ಸ್ ಕೊಟ್ಟು ಅಂಗಡಿ ಎಲ್ಲ ರೆಡಿಯಾಗಿ 1 month ಸೇಲ್ ಬಂದು ನಿಮಗೆ ಕಮ್ಮಿ ಅಂದ್ರೂ 60,000 ರೂಪಾಯಿ ಸೇಲ್ ಆಗ್ಬೋದು. ಅದೇ 60,000 ರೂಪಾಯಿ ಸೇಲ್ ಆಗಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ. ನಾನು ಆವ್ರೇಜಾಗಿ ಹೇಳ್ತಿರೋದು. ಇವಾಗ ನೀವು ಏನು ಅಂಗಡಿ ರೆಡಿ ಮಾಡಿಸೋದೆಲ್ಲ ಬಿಟ್ಟು ಐಟಮ್ ಹಾಕಿದ್ರೆ ಐಟಮ್ ಕಂಪ್ಲೀಟು 1 ತಿಂಗಳು ಪೂರ್ತಿನೂ ನೀವೇನು ಒಂದು ಐಟಮ್ ಹಾಕದೆ ಮತ್ತು ಇರೋ ಐಟಮಲ್ಲೇ ಸೇಲ್ ಮಾಡಿದ್ರೆ 60,000 ರೂಪಾಯಿವರೆಗೂ ಸೇಲ್ ಆಗುತ್ತೆ. ಮತ್ತು ಸ್ಟಾಕ್ ಆಗ್ತಾ ಇದ್ದರೆ ಇನ್ನೂ ಸೇಲ್ಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. 1 lakhಕ್ಕಿಂತ ಸೇಲ್ಸ್ ಜಾಸ್ತಿನೇ ಆಗುತ್ತೆ. ನಿಮ್ದೇನು ಸೇಲ್ ಇರುತ್ತಲ್ಲ ಅದರಲ್ಲಿ ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಬಂದ್ಬಿಡುತ್ತೆ ಅವರು. ಇವಾಗ 60,000 ರೂಪಾಯಿ ತಿಂಗಳಿಗೆ ಸೇಲ್ ಆಗುತ್ತೆ ಅಂದರೆ ನಿಮ್ಮ ಕೈಗೆ ಒಂದು 20,000 ರೂಪಾಯಿ ಉಳಿಯುತ್ತೆ. ಇವಾಗ ಪಾರ್ಟ್ನರ್ ಆಗಿ ಅಂದರೆ 10,000 ರೂಪಾಯಿ ಡಿವೈಡ್ ಮಾಡಿದ್ರು ಕಷ್ಟ. ಇವಾಗ ನನ್ನ ಪಾಲು ನನಗೆ ಕೊಡು ಅಂದ್ರೂ ಅದ್ರ ಮಾರ್ಜಿನ್ ಇರಲ್ಲ. ಸರಿ ಓಕೆ ನಂಗೆ ಬೇರೆ ಆಪ್ಷನ್ ಇಲ್ವಾ, ನನ್ನ ಪಾರ್ಟ್ನರ್ ಆಗಿಯೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನನ್ನ ಹತ್ರನೂ ಕಾಸಿಲ್ಲ ಅವ್ರ ಹತ್ರನೂ ಕಾಸಿಲ್ಲ, ಆದರೆ ನಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು, ಅದಕ್ಕೇನು ಆಪ್ಷನ್ ಇಲ್ವಾ, ಇಬ್ಬರು ಅದೇ ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ ರನ್ ಮಾಡಬೇಕು ಅಂದರೆ ನಾನು ಹೇಳ್ತೀನಿ ನೋಡಿ, ಆ ಥರ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಇವಾಗ ನೀವು ಇಬ್ಬರು ಪಾರ್ಟ್ನರ್ ಆಗಬೇಡಿ, ಇಲ್ಲಾಂದರೆ ಸ್ಪಾನ್ಸರ್ ತೊಗೊಳ್ಳಿ. ಇವಾಗ ಇಬ್ಬರು ಪಾರ್ಟ್ನರ್ ಇದೆ ಅಂದರೆ ಇಬ್ಬರಲ್ಲಿ ಯಾರು ಒಬ್ಬರ ಹತ್ರ ಫ್ರೆಂಡ್ 1 ಇದಾರಲ್ಲ ಅವ್ರ ಅಮೌಂಟ್ನ ತೆಗ್ದು ಫ್ರೆಂಡ್ 2 ಹತ್ರ ಕೊಡಿ, ಪಾರ್ಟ್ನರಾಗೆ ಮಾಡಿ. ನಾನು ಹೇಳ್ತಿರೋದು ಅರೆ ಪಾರ್ಟ್ನರ್ ಅಂತ ಇಬ್ಬರು ಸೇರಿ ಮಾಡಿದ್ರೆ ಇಬ್ಬರದು ಬಂದು ಅಗ್ರಿಮೆಂಟಲ್ಲಿ ತೊಂದರೆ ಆಗುತ್ತೆ. ಇಬ್ಬರದು ಡೀಟೇಲ್ಸ್ ಇರುತ್ತೆ, ಮತ್ತು ಬ್ಯಾಂಕ್ದು ಕರೆಂಟ್ ಅಕೌಂಟ್ ಮಾಡಿಸೋ ಟೈಮಲ್ಲಿ ತೊಂದರೆ ಆಗುತ್ತೆ.
ಅದರಿಂದನೇ ಹೇಳ್ತಿರೋದು, ಫ್ರೆಂಡ್ ಒನ್ ಹೆಸರು ಮೇಲೆ ಎಲ್ಲನೂ ಇರಲಿ, ಒಬ್ಬರ ಮೇಲೆ ಹೆಸರು ಎಲ್ಲ ಇರಲಿ, ಇನ್ನೊಬ್ರು ಬಂದ್ಬಿಟ್ಟು ಅವ್ರು ಫುಲ್ ಸಪೋರ್ಟಿವ್ ಆಗಿರಿ. ಮತ್ತು ಪ್ಲಸ್ಸು ಸ್ಯಾಲ್ರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡಿ ಮಾಡಬೇಡಿ. ಇವಾಗ ನಿನ್ನ ಅಂಗಡಿ ಆಗಿರಲಿ, ನಂಗೆ ಇಷ್ಟಂತ ಸಂಬಳ ಕೊಡು, ನಾನು ಕೆಲಸ ಮಾಡ್ತೀನಿ, ಇಲ್ಲ ನಾನು ನೋಡ್ಕೊತೀನಿ, ಆ ಥರ ಎಕ್ಸ್ಪೆಕ್ಟ್ ಮಾಡಿ ಮಾಡಬೇಡಿ. ಸ್ಟಾರ್ಟಿಂಗು 6 ಮಂತ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಹಂಗೆ ಕಂಟಿನ್ಯೂ ಮಾಡ್ತಿದ್ರೆ ಅಷ್ಟೇ ನಿಮಗೆ ಬೆನಿಫಿಟ್ ಇರೋದು. ನೀವು ಒಬ್ಬರು ನಾನು ವರ್ಕ್ ಮಾಡ್ತೀನಿ, ನಂಗೆ ಇಷ್ಟು ಸಂಬಳ ಕೊಟ್ಬಿಡು ಸಾಕು, ನಾನು ಹಿಂಗೆ ಪಾರ್ಟ್ನರ್ ಆಗಿದ್ದೀನಲ್ಲ, ಪಾರ್ಟ್ನರ್ದು ಇಷ್ಟು ಇಂಟ್ರೆಸ್ಟು ಪ್ಲಸ್ ಸ್ಯಾಲ್ರಿ. ಇವಾಗ ಪಾರ್ಟ್ನರ್ದು ಇಂಟ್ರೆಸ್ಟ್ ಬಂದು ಒಂದು 10,000 ರೂಪಾಯಿ ಬರುತ್ತೆ, ನನ್ನ ಸ್ಯಾಲ್ರಿ ಒಂದು 15,000 ರೂಪಾಯಿ ಕೊಟ್ಬಿಡು, 20,000 ರೂಪಾಯಿ ಕೊಟ್ಬಿಡು, ಟೋಟಲಾಗಿ ಒಂದು 30,000 ರೂಪಾಯಿ ಕೊಟ್ಬಿಡು ಅಂದರೆ ಆಗೋದಿಲ್ಲ, ಕಷ್ಟ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 6 ಮಂತ್ ಅವ್ರ ಜೊತೆಗೆ ವರ್ಕ್ ಮಾಡಿ, ಸ್ಯಾಲ್ರಿ ಗೀಲ್ರಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. 6 ಮಂತ್ ವರ್ಕ್ ಮಾಡಾದಮೇಲೆ A1 ಫ್ರೆಂಡ್ ಇದ್ದಾರಲ್ಲ, ಅವ್ರದ್ದು ಡಾಕ್ಯುಮೆಂಟ್ಸ್ದು ಶಾಪ್ ಡೀಟೇಲ್ಸ್ ಏನೇನಿದೆಯೋ ಎಲ್ಲನೂ A1 ಫ್ರೆಂಡ್ ಮೇಲೆ ಇರಲಿ. ಫ್ರೆಂಡ್ 2 ಬಂದ್ಬಿಟ್ಟು ಆ ಅಮೌಂಟ್ನ ಇಟ್ಟು ಹೆಂಗೆ ಶಾಪ್ನ ಬಿಲ್ಡ್ ಮಾಡೋದು, ರೆಡಿ ಮಾಡಿಸೋದ್ರ ಮೇಲೆ ಇರಲಿ. ಅವ್ರ ಮೇಲಿದ್ರೆ ಒಂದು 6 ಮಂತ್ ಅಂದ್ಕೊಳ್ಳಿ, ಶಾಪು ಯಾವುದೇ ಒಂದು ಕರೆಂಟ್ ಅಕೌಂಟಲ್ಲಿ ಶಾಪ್ ಓಪನ್ ಮಾಡಿ ಅದರಲ್ಲೇ ಟ್ರಾನ್ಸಾಕ್ಷನ್ಸ್ ಆಗಲಿ. ಒಂದು 6 ಮಂತ್ ಆದಮೇಲೆ ಒಂದು 5 lakhs-ಇಂದ 10 lakhs-ವರೆಗೂ ಲೋನ್ ಅಪ್ರೂವಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಟ್ರಾನ್ಸಾಕ್ಷನ್ಸ್ ಮೇಲೆ ಡಿಪೆಂಡು ಮಾಡ್ತಾರೆ ಹೇಳಿ. ನಾನು ನಿಮಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತೀನಿ, ನೀವು ನನಗೋಸ್ಕರ ಒಂದು ಲೈಕು ಮಾಡಲ್ಲ ಅಂತೀರಾ, ಕಮೆಂಟು ಮಾಡಲ್ಲ ಅಂತೀರಾ, ಫಾಲೋನೂ ಮಾಡಲ್ಲ ಅಂತೀರಾ, ಏನೂ ಮಾಡಲ್ಲ ಅಂತೀರಾ. ನಿಮಗೋಸ್ಕರ ಎಲ್ಲ ಪಾಯಿಂಟ್ ಎಲ್ಲ ಬರ್ದು ರೆಡಿ ಮಾಡಿ ಏನೇನೆಲ್ಲ ಮಾತಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಕಾಲ್ ಬರ್ತಿದ್ದೀರಿ. ಆ ಲೋನ್ ಅಮೌಂಟ್ನ ತೊಗೊಂಡು ಫ್ರೆಂಡ್ 1ಗಾದರೂ ಕೊಡಿ, ಇಲ್ಲ ಫ್ರೆಂಡ್ 2ಗಾದರೂ ತೊಗೊಳ್ಳಿ. ಅದನ್ನು ತೊಗೊಂಡು ಅವರು ಸಪ್ರೇಟ್ ಶಾಪ್ ಓಪನ್ ಮಾಡಲಿ. ಅಷ್ಟರಲ್ಲಿ 6 ಮಂತ್ ಅಷ್ಟರಲ್ಲಿ ನೀವೇನು ಹೊಸ ಶಾಪ್ ಮಾಡಿರ್ತೀರಲ್ಲ ಆ ಶಾಪೇ ಬಂದ್ಬಿಟ್ಟು ಈ ವ್ಯಾಲ್ಯೂಗೆ ಬಂದ್ಬಿಡುತ್ತೆ. ಒಂದು 5 lakhs-ಇಂದ 6 lakhs-ವರೆಗೂ ವರ್ಕ್ ಇರೋ ಥರ ಆಗಿಬಿಡುತ್ತೆ. ಅಷ್ಟು ಸ್ಟಾಕು ಫಿಲ್ ಆಗಿಬಿಡುತ್ತೆ. ಅವರು ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಸ್ಟಾರ್ಟಿಂಗು ಒಂದು 6 ಮಂತ್ವರೆಗೂ ಏನು ಎಕ್ಸ್ಪೆಕ್ಟ್ ಮಾಡಿದೆ, ಏನು ನೋಡಿದೆ, ಕಂಪ್ಲೀಟ್ ಬರೋ ಕಾಸನ್ನ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಅಷ್ಟೇ ಅಚೀವ್ ಮಾಡೋಕ್ಕಾಗೋದು. ಇಲ್ಲಾಂದರೆ ತುಂಬ ಕಷ್ಟ ಇರುತ್ತೆ. ಮತ್ತು ಇನ್ನೊಬ್ಬರು ಕಸ್ಟಮರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಹಾಯ್ ಬ್ರೋ, ನಂದು ಶಾಪ್ ಇದೆ, ನಿಮ್ಮ ವೀಡಿಯೋ ನೋಡಿದೆ, ಅದರಲ್ಲಿ ನೀವು ಹೇಳಿದ್ರಿ 2.5 lakhs-ಅಲ್ಲಿ ಶಾಪ್ ಓಪನ್ ಮಾಡ್ಬೋದು ಅಂತ. ನನ್ನ ಶಾಪಿಗೆ ಬಂದ್ಬಿಟ್ಟು ಅಡ್ವಾನ್ಸ್ 2 ಲಕ್ಷ ಆಗಿದೆ, ಫರ್ನಿಚರ್ಸು 2 lakhs, ಪ್ಲಸ್ಸು ಇದು ಸ್ಟಾಕ್ ಏನಿದೆಯಲ್ಲ ಮೆಟೀರಿಯಲ್ ಕಾಸ್ಟ್ ಬಂದು 4 lakhs-ವರೆಗೂ ಆಗಿದೆ. 4 lakhs-ಇಂದ ಒಂದು 6 lakh-ವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟು 8 lakhs-ಇಂದ 10 lakhs-ವರೆಗೂ ಖರ್ಚಾಗಿದೆ ಅಂತ ಮೆಸೇಜ್ ಮಾಡಿದರು. ಹೌದು ಬ್ರೋ, ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಇವಾಗ ನೀವು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಸ್ಟೇಜು, ಅದರಲ್ಲಿ ನೀವು ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಂತೇನಿಲ್ಲ. ನಾನು ಹೇಳ್ತಿರೋದು, ನಿಮ್ಮದಂತ ಒಂದು ಶಾಪ್ ಇದ್ದರೆ ನೀವು ಅದಕ್ಕೋಸ್ಕರ ಇಷ್ಟಾದರೂ ವರ್ಕ್ ಮಾಡಿ ಏನಾದರೂ ಮಾಡಿ ಅದಕ್ಕೆ ಶಾಪ್ ಐಟಮ್ ತುಂಬಿಸ್ಬೋದು ನೀವು. ಸರಿ, ಓಕೆ ಬ್ರೋ, ಶಾಪ್ ಬಜೆಟ್ ಬಗ್ಗೆ ನೋಡೋಣ. ಇದಕ್ಕೆ ಮುಂಚೆ ಒಂದು ಮಾತಾಡಬೇಕು. ನೀವು ಇಲ್ಲಿವರೆಗೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಸಪೋರ್ಟ್ ಬೇಕಿದೆ. ನಿಮ್ಮ ಕೈಲಿ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲ ಈ ವಿಡಿಯೋಸ್ ಯಾರಿಗೆ ಯೂಸ್ಫುಲ್ ಆಗಿರುತ್ತೋ ಅವ್ರಿಗೆ ಶೇರ್ ಮಾಡಿ, ನಂಗೆ ಅಷ್ಟೇ ಸಾಕು. ನಂಗೆ ಗೊತ್ತಿರೋಂಗೆ ಯಾವ ಬಟ್ಟೆ ಅಂಗಡಿಯವರು ಈ ಥರ ಮಾಡಿಲ್ಲ ಬ್ರೋ. ನಂಗೆ ಗೊತ್ತಿರೋ ಇದೇ ಫಸ್ಟ್ ಟೈಮ್. ನನ್ನ ಹತ್ರ ಯಾರೋ ಕೇಳಿದ್ರು, ತುಂಬ ಜನಕ್ಕೆ ಇದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿ ಸಾಕಾಗೋಗಿರೋದ್ರಿಂದನೇ ಇದ್ರ ಬಗ್ಗೆ ನನಗೆ ಹಿಂಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸಮೇತ ಮಾಡೋಕ್ಕೆ ಬರ್ದೇ ಇರೋನು ನಿಮ್ಮ ಮುಂದೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಿದ್ದೀನಿ. ಏನೂ ಇಲ್ಲ ಬ್ರೋ. ಸರಿ, ಓಕೆ, ಅದೆಲ್ಲ ಬಿಡಿ ಬ್ರೋ. ಸರಿ, ಓಕೆ, ಬಜೆಟ್ ಬಗ್ಗೆ ನೋಡೋಣ ಬಿಡಿ. ಪೈಂಟಿಂಗ್ ಬಂದು ಒಂದು 5,000-ವರೆಗೂ ಆಗುತ್ತೆ ಬ್ರೋ. ಮತ್ತು ಗ್ಲಾಸ್ ರ್ಯಾಕು ಬಂದು ಸಿಂಗಲ್ ಪೀಸ್ ಗ್ಲಾಸ್ ರ್ಯಾಕ್ ಅಂದರೆ ಇಲ್ಲೇ ನೋಡ್ತೀರಲ್ಲ, ನಿಮ್ಗೆ ಕಾಣಿಸ್ತಿದೆ ಅನ್ಕೊತೀನಿ ನಾನು ವಿಡಿಯೋದಲ್ಲಿ. ಗ್ಲಾಸ್ ರ್ಯಾಕು, ಇದೆಲ್ಲ ಗ್ಲಾಸ್ ರ್ಯಾಕು. ಅದು ಬಂದ್ಬಿಟ್ಟು ಸಿಂಗಲ್ ಪೀಸು, ಇಲ್ಲ ಇನ್ನು ಒಂದು ಪೀಸ್ ನೋಡ್ತಿದ್ದೀರಲ್ಲ, ಅದು ಇಂಚಿಗೆ ಅಂತ ಒಂದು ಲೆಕ್ಕ ಬರುತ್ತೆ. ಕಮ್ಮಿ ಅಂದ್ರೂ ಒಂದು ಸಿಂಗಲ್ ಪೀಸ್ಗೆ 5,000 rupees ಆಗುತ್ತೆ. ನನ್ನ ಅಂಗಡಿಯಲ್ಲಿ ಅದು 50 ಗ್ಲಾಸ್ ಇದೆ, 25,000 rupees ಆಲ್ಮೋಸ್ಟ್ ಆಯಿತು. ಮತ್ತು ಗ್ಲಾಸ್ ಸ್ಟ್ಯಾಂಡ್ ಏನು ನೋಡ್ತಿದ್ದೀರಲ್ಲ, ಇದೆಲ್ಲ ಗ್ಲಾಸ್ ಸ್ಟ್ಯಾಂಡು. ಅದು ಬಂದ್ಬಿಟ್ಟು ನಿಮಗೆ ಒಂದು 8,000-ಇಂದ 10,000 ಆ ರೇಂಜ್ಗಿಂತ ಇನ್ನೂ ಕಮ್ಮಿನೇ ಆಗುತ್ತೆ. ಆಲ್ಮೋಸ್ಟ್ ನಾನು ಲೆಕ್ಕ ಹಾಕಿರೋದಷ್ಟು 8,000 rupees ಆಗುತ್ತೆ ಅಂತ ಅಂದ್ಕೊಳ್ಳಿ. ಮತ್ತು ನೆಕ್ಸ್ಟು ಲೈಟು, ಫ್ಯಾನು ಮತ್ತು ಕ್ಯಾಶ್ ಕೌಂಟರು, ಇದಿಷ್ಟು ಸೇರಿಸಿ ಒಂದು 20,000-ಇಂದ 25,000 ತೊದಲು ಬ್ಯಾಡ್ದು. ಆಲ್ಮೋಸ್ಟ್ ಇದೆಲ್ಲನೂ ಸೇರಿಸಿ ಒಂದು 20,000-ಇಂದ 25,000 ಅಷ್ಟರಲ್ಲಿ ಮುಗಿಸ್ಬೋದು ಬ್ರೋ. ಅದು ಹೆಂಗೆ ಯಾವುದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂದರೆ, ಲೈಟ್ ಹೇಳ್ತಿರೋ ನಾನು ಸಿಂಪಲ್ ಲೈಟ್ ಹೇಳ್ತಿರೋದು. ನೀವು ಕಂಪ್ಲೀಟ್ PU ವರ್ಕು, ಲೈಟಿಂಗು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ಸಿಂಪಲಾಗಿದ್ದರೂ ಸಾಕು. ಇಲ್ಲ ಲೈಟಿಂಗಲ್ಲೇ ಕಂಬಿ ಥರ ಇಟ್ಬಿಟ್ಟು ಕೆಳಗಡೆ ಬಿಡ್ತಾರೆ ಗೊತ್ತಾ, ಆ ಥರ ಬಿಟ್ಟಿನೂ ನೀವು ರೆಡಿ ಮಾಡಿಸ್ಬೋದು. ಅಂದರೆ ಅದ್ರ ಬಗ್ಗೆ ವರ್ಕೆಲ್ಲ ಮಾಡಿ ಇನ್ನೂ ಬೆಸ್ಟಾಗೆ ಮಾಡ್ಬೋದು. ನಾನು ಹೇಳ್ತಿರೋದು, ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಸಿಂಪಲಾಗಿ ಮಾಡಿ
1 ಇಯರ್ ಆದಮೇಲೆ ಶಾಪ್ ಚೆನ್ನಾಗಿ ರನ್ ಆಯ್ತಿದೆ ಅಂದಾಗ ಆಷಾಢ ಮಂತ್ ಇಲ್ಲೇನಿದೆಯಲ್ಲ ಈ ಥರ ಟೈಮಲ್ಲಿ ನೀವು ಶಾಪ್ನ ಕ್ಲೋಸ್ ಮಾಡಿ ಒಂದು 15 ಡೇಸಲ್ಲಿ ಇನ್ನೂ ಬೆಸ್ಟಾಗಿ ವರ್ಕ್ ಮಾಡ್ಬೋದು. ಇಲ್ಲ ಶಾಪ್ಗೆ ಕಾಸು ಹಾಕ್ಬಿಟ್ಟು ಲಾಸ್ ಆಗುತ್ತೆ ಅಂತ ಅನ್ಕೊಂತೀರಲ್ಲ ಅಂಥವ್ರು ಈ ಥರ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ ನೋಡ್ಬೋದು. ಲೆಕ್ಕ ಹೇಳ್ಬಿಡ್ತೀನಿ ಬ್ರೋ ಯಾವುದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂತ. ಫಸ್ಟು ಲೈಟಿಗೆ ಬಂದ್ಬಿಟ್ಟು ಒಂದು 10,000 ಒಳಗಡೆ ಹಾಕ್ಬೋದು. ನಾನು ಹೇಳ್ತಿರೋ ನಾರ್ಮಲ್ ಟ್ಯೂಬ್ಲೈಟು LED ಟ್ಯೂಬ್ಲೈಟಲ್ಲಿ ಡಬಲ್ ಲೇಯರ್ ಬರುತ್ತೆ, ಇಲ್ಲ ಅದರಲ್ಲೇ ಬಂದ್ಬಿಟ್ಟು ಪವರ್ ಜಾಸ್ತಿ ಇರೋದಿರುತ್ತೆ, ಅಗಲ ಬರುತ್ತೆ. ನಾರ್ಮಲ್ LED ಇಷ್ಟೇ ಬರುತ್ತೆ, ಅದರಲ್ಲಿ ಡಬಲ್ ಬರೋದು ಇನ್ನೂ ಅಗಲ ಬರುತ್ತೆ, ಇಷ್ಟು ಬರುತ್ತೆ ಅಂದ್ಕೊಳ್ಳಿ. ಅದ್ರ ಲೆಕ್ಕ ಹೇಳ್ತಿರೋದು ಒಂದು 10,000ವರೆಗೂ ಆಗುತ್ತೆ. ನನ್ನ ಹತ್ರ ಇರೋದು ಬಂದ್ಬಿಟ್ಟು 4x8 ಆ ಥರ 8 ಲೈಟ್ ಇದೆ. ಅದು ಇನ್ನೂ ಕಮ್ಮಿನೇ ಆಗ್ಬೋದು, ಒಂದು 1000 ರೂಪೀಸ್ 1100 ರೂಪೀಸ್ ಆ ಥರ ಲೆಕ್ಕ ಬರುತ್ತೆ. ಆಲ್ಮೋಸ್ಟ್ 9,000 ರೂಪೀಸ್ ಆಗುತ್ತೆ ಅಂದ್ಕೊಳ್ಳಿ. ಅಷ್ಟೊಂದು ಟೇಬಲ್ ಏನಿದೆಯಲ್ಲ ಇದನ್ನು ನೀವು 10,000 ಆ ಥರ ಟೇಬಲ್ ನೋಡ್ಬೋದು. ನಾರ್ಮಲ್ ರೆಡಿ ಇರೋದನ್ನೇ ತೊಗೊಳ್ಳಿ, ನೀವು ರೆಡಿ ಮಾಡ್ಸೋಕೆ ಹೋಗ್ಬೇಡಿ, ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಸಿಂಪಲ್ ಆಗಿರೋದು ಯಾವ್ದಾದ್ರೆ ಕ್ಯಾಶ್ ಕೌಂಟರ್ನ ನೀವು ತೊಗೊಳ್ಳಿ. ನಾರ್ಮಲ್ ಕ್ಯಾಶ್ ಕೌಂಟರು ಪ್ಲಸ್ ಟೇಬಲ್ ಥರ ಇರಬೇಕು, ಆ ಥರ ಫ್ಲ್ಯಾಟ್ ಇರೋದನ್ನ ತೊಗೊಳ್ಳಿ. ಅದರಲ್ಲಿ ಡ್ರಾಯರು ಪ್ಲಸ್ ಸ್ಟೋರೇಜ್ ಆ ಥರ ಇರೋದನ್ನ ನೋಡಿ. ಅದೊಂದು 10,000ಇಂದ 12,000 ಅಷ್ಟರಲ್ಲಿ ಸಿಕ್ಬಿಡುತ್ತೆ ಬ್ರೋ. ಮತ್ತು ಫ್ಯಾನು, ಟ್ರಯಲ್ ರೂಮು, ಫ್ಯಾನ್ ಬಂದ್ಬಿಟ್ಟು 3,500ಇಂದ ಆಲ್ಮೋಸ್ಟ್ 5,500ವರೆಗೂ ಇರುತ್ತೆ. ಅದು ನಿಮ್ಮ ಬಜೆಟ್ ತಕ್ಕಂಗೆ ಅದನ್ನ ನೋಡ್ಕೊಳ್ಳಿ. ಪ್ಲಸ್ ಟ್ರಯಲ್ ರೂಮ್ ಹೇಳಿದೆ, ಟ್ರಯಲ್ ರೂಮ್ಗೆ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು 15,000 ರೂಪಾಯಿ ಖರ್ಚಾಗುತ್ತೆ. ನಾ ಇದೆಲ್ಲ ಸೇರಿಸಿನೇ 20,000 ರೂಪಾಯಿ ಲೆಕ್ಕ ಹೇಳ್ತಿದ್ದೀನಿ, ನೀವೇ ಯೋಚನೆ ಮಾಡ್ಬೋದು. ನಾನು ಹೇಳ್ತಿರೋದು ಟ್ರಯಲ್ ರೂಮ್ ರೆಡಿ ಮಾಡ್ಸೋದಕ್ಕೆಲ್ಲ ಹೇಳ್ತಿರೋದು. ಟ್ರಯಲ್ ರೂಮ್ ಸೈಡಲ್ಲಿ ಒಂದು ಕಾರ್ನರಲ್ಲಿ 2x3 ಆ ಥರ ಜಾಗದಲ್ಲಿ ಟ್ರಯಲ್ ರೂಮ್ ಮಾಡಿಸ್ತಾರೆ. ಆ ಥರ ಜಾಗದಲ್ಲಿ ನೀವು ಸ್ಕ್ರೀನ್ ಥರ ಮಾಡಿಸ್ಕೋಬೋದು. ನಾ ಹೇಳ್ತಿರೋದು ಹೆಂಗಂದರೆ ಯು ಥರ ಟೈಪಲ್ಲಿ ಮಾಡಿಸಿ ಅದರಲ್ಲಿ ಸ್ಕ್ರೀನ್ ಥರ ಮಾಡಿಸ್ಕೊ. ಅದು ಒಂದು ಬೆಂಡ್ ಪೈಪು, ಮೆಟೀರಿಯಲ್ ಖರ್ಚು, ಫಿಟ್ಟಿಂಗ್ ಎಲ್ಲ ಸೇರಿಸಿನೇ ನಿಮಗೆ ಒಂದು 450-500 ಅಷ್ಟಲ್ಲಿ ಆಗುತ್ತೆ. ಪ್ಲಸ್ ಸ್ಕ್ರೀನ್ ಎಲ್ಲ ಬಂದ್ಬಿಟ್ಟು ಈ ಐಟಮ್ ಎಲ್ಲ ಇನ್ನು ಚೆಕ್ಪೇಟಲ್ಲಿ ತೊಗೊಳಕ್ಕೆ ಹೋಗ್ತಿರಲ್ಲ ಆ ಥರ ಟೈಮಲ್ಲಿ ಸ್ಕ್ರೀನ್ ಅಲ್ಲೇ ಸಿಕ್ಬಿಡುತ್ತೆ. 150 ರೂಪೀಸಿಂದ 200 ರೂಪೀಸ್ವರೆಗೂ ಬರುತ್ತೆ ಅಷ್ಟೇ. ಸಿಂಪಲ್ ಸ್ಕ್ರೀನು 7 ಫೀಟ್ ಹೈಟಲ್ಲಿ ಆಲ್ಮೋಸ್ಟ್ 150ಇಂದ 200 ರೂಪೀಸ್ ಆಗುತ್ತೆ. ಬೇರೆ ಆಚೆ ತೊಗೊಳಕ್ಕೆ ಹೋಗ್ಬೇಡಿ, ಚಿಕ್ಕಪೇಟೆ ಜಾಗದಲ್ಲಿ ಹೋಗಿ ಆ ಥರ ಜಾಗದಲ್ಲಿ ತೊಗೊಳ್ಳಿ ಬ್ರೋ. ನೆಕ್ಸ್ಟು ಇದು ಅಷ್ಟು ನೆಸೆಸಿಟಿ ಇಲ್ಲ, ನಿಮ್ಗೆ ಬೇಕಿದೆ ಆ ಜಾಗ ಚೆನ್ನಾಗಿದೆ ಮ್ಯಾನಿಕ್ಯೂನ್ ಇಡ್ಬೋದು ಅಂದರೆ ಮ್ಯಾನಿಕ್ಯೂನು 2 ಮ್ಯಾನಿಕ್ಯೂನ್ ತೊಗೊಳ್ಳಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 4,500ಇಂದ ಆಲ್ಮೋಸ್ಟ್ 8,000-7,500ವರೆಗೂ ಬರುತ್ತೆ. ನನ್ನ ಶಾಪಲ್ಲಿ ಇರೋದು ಬಂದ್ಬಿಟ್ಟು 6,500 ರೂಪೀಸ್ ವರ್ತಿರೋ ಗೊಂಬೆ ಇರೋದು. ಮತ್ತು ಇನ್ನೊಂದು ಗೊಂಬೆ ಇದೆ, ಅದು 5,500 ಬರುತ್ತೆ. ಆ ಥರ ಬಜೆಟ್ ಇರೋ ಗೊಂಬೆನೇ ನೀವು ತೊಗೋಬೋದು. ಒಂದು 5,000 ಅಥವಾ 5,500 ಬಜೆಟ್ ಇರೋದನ್ನ ಸ್ಟಾರ್ಟಿಂಗಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಬರೋ ಡೇಸಲ್ಲಿ ಇನ್ನೂ ಬೆಸ್ಟಾಗಿ ತೊಗೊಳ್ಳಿರಂತೆ. ಇಷ್ಟೊತ್ತು ಬಜೆಟ್ ಹೇಳಿದ್ನಲ್ಲ ಅದ್ರದ್ದು ಖರ್ಚು ಬಂದುಬಿಟ್ಟು 72,000 ರೂಪೀಸ್ ಆಗುತ್ತೆ ಲೆಕ್ಕ ಹಾಕಿ ನೋಡಿ ಬೇಕಾದ್ರೆ. ಪ್ಲಸ್ಸು 2,50,000 ರೂಪಾಯಿ ಅದ್ರಲ್ಲಿ ಮೈನಸ್ ಮಾಡಿದರೆ ಇನ್ನು ಉಳಿಯೋದು ಬಂದ್ಬಿಟ್ಟು 1,78,000 ರೂಪಾಯಿ ಉಳಿಯುತ್ತೆ. ಆ ಅಮೌಂಟಲ್ಲಿ ನೀವು ಫುಲ್ ಅಂಗಡಿ ಪೂರ್ತಿ ಸ್ಟಾಕ್ ಹಾಕಬೇಕು. ಈ ಅಮೌಂಟಲ್ಲಿ ಸ್ಟಾಕ್ ಹಾಕೋದು ತುಂಬಾ ಕಷ್ಟ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಈ ವಿಡಿಯೋದಲ್ಲಿ ಫುಲ್ ಹೇಳೋಕ್ಕಾಗಲ್ಲ, ಇದೇನೇ ಇಷ್ಟೊತ್ತಾಗಿದೆ. ತುಂಬತ್ತು ವೀಡಿಯೋನ ನೋಡೋಕ್ಕಾಗಲ್ಲ, ನಿಮಗೂ ಗೊತ್ತು, ಕಷ್ಟ ನೀವು ನೋಡೋದು. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ನಂಬ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಂಗೆ ಇನ್ಸ್ಟಾಗ್ರಾಮಲ್ಲೇ ಮೈನ್ ಸಪೋರ್ಟ್ ಇರೋದು, ನಂಗೆ ಅದರಲ್ಲೇ ನೆಸೆಸಿಟಿ ಇರೋದು. ನನಗೆ ಈ ಥರ ವೀಡಿಯೋಸ್ ಎಲ್ಲ ಮಾಡೋದು ನನಗೆ ಹೊಸದು, ನನಗೂ ಅಷ್ಟು ಬರಲ್ಲ. ನಿಮ್ಗೇನಾದರೆ ಡೌಟ್ ಇದ್ದರೆ ಕೇಳಿ. ಪ್ಲಸ್ಸು ನಿಮಗೇನೋ ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಅದನ್ನು ನಾನು ತಿದ್ಕೊತೀನಿ. ಥ್ಯಾಂಕ್ ಯು. ಮತ್ತು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋಗೆ ನಿಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಕೈಲಾದರೆ ಮಾಡಿ.